ಇಲ್ಲಿಯವರೆಗೂ ಕೂಡ ದೇವನೂರು ಮಹಾದೇವ ಅವರು ಒಳ ಮೀಸಲಾತಿಯ ವಿರುದ್ಧವಾಗಿದ್ದರು. ಗಂಡು ಬೇರುಂಟದ ಕಥೆಗಳನ್ನು ಹೇಳ್ತಾ ಇದ್ರು. ಎರಡು ತಲೆ ಇರುವಂತಹ, ಒಂದೇ ದೇಹ ಇರುವಂತಹ ಸಮುದಾಯ ನಮ್ಮದು. ವಿಷ ಯಾವುದೇ ಬಾಯಿಂದ ತಿಂದು ಕೂಡ ದೇಹಕ್ಕೆ ಹೋಗುತ್ತೆ, ಗಂಡು ಬೇರುಗಳ ಸತ್ತೋಗುತ್ತೆ ಕಥೆಗಳನ್ನು ಹೇಳ್ಕೊಂಡು ಬರ್ತಿದ್ರು. ಒಳ ಮೀಸಲಾತಿಯ ಆಗ್ರಹಕ್ಕೆ ಇವತ್ತು ಸಭೆ ಸೇರ್ತಾ ಇರುತ್ತೆ. ಎಷ್ಟು ನಾಚಿಕೆ ಮತ್ತೆ ಎಷ್ಟು ಜೋಕ್ ಅಲ್ವ. ಇಲ್ಲಿವರೆಗೂ ಒಳ ಮೀಸಲಾತಿ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ, ಇವತ್ತು ಸಭೆ ಸೇರ್ತಾ ಇದ್ದಾರೆ. ಇನ್ನು ಪ್ರೊಫೆಸರ್ ರವಿವರ್ಮ ಕುಮಾರ್ ಇವರು ಬಹಳ ದೊಡ್ಡ ನ್ಯಾಯವಾದಿಗಳು, ತುಂಬಾ ವಿಚಾರವಾದಿಗಳು, ಪುಸ್ತಕ ಬರೀತಾರೆ ಅಂತ ಹೇಳ್ಕೊತಾರೆ. ಶಿವಮೊಗ್ಗದ ಯೂನಿವರ್ಸಿಟಿನಲ್ಲಿ 100ಕ್ಕೂ ಹೆಚ್ಚು ದಲಿತ ವಿದ್ಯಾರ್ಥಿಗಳು, ಅಗ್ರಿಕಲ್ಚರ್ ಶಿವಮೊಗ್ಗದ ಕೃಷಿ ವಿಶ್ವವಿದ್ಯಾಲಯದಲ್ಲಿ 100ಕ್ಕೂ ಹೆಚ್ಚು ಅಭ್ಯರ್ಥಿಗಳು ನ್ಯಾಯಬದ್ಧವಾಗಿ ರೋಸ್ಟರ್ ಪದ್ಧತಿಯಲ್ಲಿ ನಮಗೆ ಸಿಗಬೇಕಾಗಿರೋ ಕೆಲಸಗಳು ಕೊಡ್ತಾ ಇಲ್ಲ ಅನ್ನುವಂತಹ ಆಗ್ರಹ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರೆ, ಆ ರಿಸರ್ವ್ ಕ್ಯಾಟಗರಿಯ ಹುಡುಗರ ವಿರುದ್ಧ ಹೈಕೋರ್ಟ್ ನಲ್ಲಿ ಕೇಸ್ ನಡೆಸ್ತಾ ಇರುವಂತದ್ದು ಇದೇ ಪ್ರೊಫೆಸರ್ ರವಿವರ್ಮ ಕುಮಾರ್. ಅಂದ್ರೆ ಮೀಸಲಾತಿಯನ್ನ ಯಾರು ಕೇಳ್ತಾ ಇದ್ದಾರೆ, ನೀವು ಮೀಸಲಾತಿ ಕೇಳ್ತಾರ ತಪ್ಪು, ಇದು ಸರಿಯಾದ ಸಿಸ್ಟಮ್ ಅಂತ ಹೇಳ್ಕೊಂಡು ಕೋರ್ಟ್ ಅಲ್ಲಿ ವಾದ ಮಾಡ್ತಾ ಇರುವಂತದ್ದು ಪ್ರೊಫೆಸರ್ ರವಿವರ್ಮ ಕುಮಾರ್. ಅವರ ನೇತೃತ್ವದಲ್ಲಿ ಇವತ್ತು ಒಳ ಮೀಸಲಾತಿ ಹೋರಾಟ. ಇದರಲ್ಲೇ ಅರ್ಥ ಆಗುತ್ತೆ ಸಿದ್ದರಾಮಯ್ಯನ ಸರ್ಕಾರದ ಮೇಲೆ ನಮ್ಮ ಒತ್ತಡ ಯಾವಾಗ ಜಾಸ್ತಿ ಆಯ್ತು, ಜನಾಗ್ರಹ ಜಾಸ್ತಿ ಆಯ್ತು, ಆಗ ಅದನ್ನು ತಡೆಯೋದಕ್ಕೆ ಈ ಹಿರಿಯ ಹೋರಾಟಗಾರನ ಶೀಲ್ಡ್ ತರ ನಿಲ್ಸ್ಕೊಂಡಿದ್ದಾರೆ. ನಾವು ಯಾವಾಗ RSS ಮತ್ತೆ ಬಿಜೆಪಿ ಹೇಳ್ತಾ ಇದ್ವಿ, ದಲಿತ ಸಮುದಾಯದವ್ರನ್ನ, ಶೂದ್ರ ಸಮುದಾಯದವ್ರನ್ನ ನಿಮ್ಮ ಮನೆಯ ಗೇಟ್ ಕೀಪರ್ಗಳನ್ನಾಗಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ವಿ. ಆದ್ರೆ ಈಗ ಸಿದ್ದರಾಮಯ್ಯನವರು ದಲಿತ ಸಮುದಾಯದ ಹಿರಿಯ ಮುಖಂಡರುಗಳನ್ನ ತನ್ನ ರಕ್ಷಣೆಗೆ ನಿಲ್ಸ್ಕೊಂಡಿದ್ದಾರೆ ಸೈನಿಕರಂತೆ. ಆ ಹಿರಿಯರು ಅನ್ಸ್ಕೊಂಡವ್ರು ಹೋಗಿ ಹಿಂಗೆ ರಕ್ಷಣೆ ನಿಂತು ತನ್ನ ಸಮುದಾಯದ 26,000 ಕೋಟಿ ಕಟ್ಟಿದಾಗ ಇವ್ರು ಮಾತಾಡ್ತಾ ಇಲ್ಲ. ತನ್ನ ಸಮುದಾಯದ ಹೆಣ್ಮಕ್ಳು ಕಣ್ಣೀರು ಹಾಕೊಂಡು ನನಗೆ ಪ್ರಬುದ್ಧ ಯೋಜನೆಗೆ ಅವಕಾಶ ಕೊಡ್ತಾ ಇಲ್ಲ ಮಣಿವಣ್ಣನವರು ಪ್ರಧಾನ ಕಾರ್ಯದರ್ಶಿ ಸಮಾಜ ಕಲ್ಯಾಣ ಇಲಾಖೆ ಅಂತ ಹೇಳುವಾಗ ಇವರಿಗೆ ಧ್ವನಿ ಹೊರಡಲಿಲ್ಲ. ನಮ್ಮ ಏನೋ PTC ಲ್ಯಾಂಡ್ಗಳನ್ನ ಸರಿಯಾಗಿ ಅನುಷ್ಠಾನಗೊಳಿಸಿ ಅನ್ನುವಾಗ ತಿದ್ದುಪಡಿ ನಾಟಕ ಮಾಡಿದ್ರು ACTCಗಳು ಇಲ್ಲಿವರೆಗೂ ಅನುಷ್ಠಾನ ಮಾಡ್ತಾ ಇಲ್ಲ. ಆಗ ಈ ದಲಿತ ಸಂಘಟನೆಗಳು ಮಾತಾಡಲಿಲ್ಲ. ಸರ್ಕಾರದ ಕಾರ್ಯಕ್ರಮನೇ ಅಲ್ಲ, ಸರ್ಕಾರದ ಆರೋಪನೇ ಅಲ್ಲ, ಅದು ಮೂಡೋದು, ಅದು ಒಂದು ಪರ್ಸನಲ್ ಕುಟುಂಬದ ವೈಯಕ್ತಿಕ ವಿಚಾರ ಅದು.